ಒಂದು ದೇವರ ಮನೆ ಯಾವಾಗ್ಲೂ ಕೂಡ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ, ಮೊದಲನೇ ಆಪ್ಷನ್ ತುಂಬಾ ಒಳ್ಳೇದು. ಅವ್ರು ಎಲ್ಲೇ ಟ್ರಿಪ್ ಹೋಗ್ತಾರೆ ಆ ಎಲ್ಲ ದೇವರುಗಳನ್ನ ತಗೊಂಡು ಬಂದು ಇಟ್ಕೊಳ್ತಾರೆ. ದೇವ್ರ ಮನೆ ಮೇಲ್ಗಡೆ ಹಳೆ ವಸ್ತುಗಳು, ಬಟ್ಟೆಗಳು ಮತ್ತು ಬೇಡದಿರಂತ ವಸ್ತುಗಳನ್ನ, ದೇವ್ರ ಮನೆ ವಸ್ತುಗಳನ್ನು ಕೂಡ ದೇವ್ರ ಮನೆ ಮೇಲೆ ಇಡಬಾರ್ದು. ಒಂದು ಫೋಟೋದ ಎದುರು ಭಾಗದಲ್ಲಿ ಇನ್ನೊಂದು ಫೋಟೋವನ್ನು ಇಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲೊಂದು ಕಟ್ಟೆ, ದೇವ್ರದೊಂದು ಕಟ್ಟೆ, ದೇವರ ಕಟ್ಟೆ ಅಂತ ಕರಿತೀವಿ ನಾವು. ಆ ಕಟ್ಟೆ ಯಾವಾಗ್ಲೂ ಒಂದಿರಬೇಕು, ಇಲ್ಲ ಮೂರಿರಬೇಕು. ದೇವ್ರ ಮನೆ ಮೇಲ್ಭಾಗದಲ್ಲಿ ಇನ್ನೊಂದು ಮನೆ ಏನಾದ್ರು ಇದ್ರೆ ಟಾಯ್ಲೆಟ್ ಮಾಡಬಾರ್ದು. ದೇವ್ರ ಮನೆ ಅನ್ನುವಂಥದ್ದು ಒಂದು ಶಕ್ತಿ, ಇಡೀ ಮನೆ ಒಂದು ಶಕ್ತಿ. ಈ ದೇವ್ರ ಮನೆ ಯಾವಾಗ್ಲೂ ಶಾಸ್ತ್ರ ಹೇಳುತ್ತೆ ಏನಂತಂದ್ರೆ, ಮನುಷ್ಯಾಲಯ ಚಂದ್ರಿಕಾ ಅನ್ನುವಂಥ ಒಂದು ಪ್ರಾಚೀನ ಗ್ರಂಥ ಅದು ಹೇಳುತ್ತೆ, ಒಂದು ದೇವರ ಮನೆ ಯಾವಾಗ್ಲೂ ಕೂಡ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ, ಮೊದಲನೇ ಆಪ್ಷನ್ ತುಂಬಾ ಒಳ್ಳೇದು. ಮತ್ತು ದೇವ್ರನ್ನ ಪಶ್ಚಿಮಾಭಿಮುಖವಾಗಿಡಿ, ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ನೋಡುವಂತ ದೇವರು ಬಂದು ಸೂರ್ಯ. ಅದರಿಂದ ನಾನು ಪೂಜೆ ಮಾಡುವಾಗ ಪೂರ್ವಾಭಿಮುಖವಾಗಿರ್ಬೇಕು ಅಂತೇಳಿ ಉಲ್ಲೇಖವನ್ನ ಮಾಡುತ್ತೆ. ಸೆಕೆಂಡ್ ಆಪ್ಷನ್, ಇಲ್ಲ ನಮ್ದು ಮನೆ ಚಿಕ್ಕದಿದೆ ಆಗಲ್ಲ ಅಂದಾಗ ದೇವರು ಉತ್ತರಕ್ಕಿರ್ಬೇಕು, ಇಲ್ಲ ಪೂರ್ವಕ್ಕಿರ್ಬೇಕು, ಇಲ್ಲ ಪಶ್ಚಿಮಕ್ಕಿರ್ಬೇಕು. ನಾನು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಾನು ಪೂಜೆ ಮಾಡ್ಬೇಕು. ನಾವು ಅದೇ ರೀತಿ ಏನ್ ಮಾಡಿದೀವಿ ಅಂದ್ರೆ, ಈ ದೇವರ ಮನೆಯನ್ನ ಉತ್ತರಾಭಿಮುಖವಾಗಿ ಮಾಡಿದೀವಿ. ನಮ್ಮ ಮನೆಯಲ್ಲಿ ನೋಡಿ, ದೇವರೆಲ್ಲ ಉತ್ತರಕ್ಕೆ ನೋಡ್ತಾ ಇದೆ, ನಾನ್ ಬಂದು ಅಲ್ಲಿ ಕೂರ್ಮ ಮನೆ ಮೇಲೆ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಪೂಜೆ ಮಾಡ್ತೀನಿ. ದೇವರು ನಮ್ಮ ಬಲ್ಭಾಗಕ್ಕಿರುತ್ತೆ. ಈ ರೀತಿಯಾಗಿ ದೇವ್ರ ಮನೆಯನ್ನ ಇಟ್ಕೊಳ್ಳೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಜೊತೆಗೆ ನಾನು ದೇವ್ರ ಮನೆಗೆ ಬಳಸಿರುವಂತ ಬಣ್ಣಗಳ ಬಗ್ಗೆ ಹೇಳ್ಬೇಕು. ಎಲ್ಲಾ ಕಡೆ ಆದಷ್ಟು ವೈಟ್ ಅನ್ನ ಬಳಸಿದ್ದೀನಿ ನಾನು. ಯಾಕೆಂದ್ರೆ ಬಿಳಿ ಬಣ್ಣ ಬಂದು ಕಾಮ್ನೆಸ್, ನಾನು ಪೂಜೆ ಮಾಡುವಾಗ ಕಾಮ್ ಆಗಿರ್ಬೇಕು ನಾನು. ಮತ್ತೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ದೇವ್ರ ಮನೆಯಲ್ಲಿ ಅವ್ರು ಎಲ್ಲೇ ಟ್ರಿಪ್ ಹೋಗ್ತಾರೆ ಆ ಎಲ್ಲ ದೇವರುಗಳನ್ನ ತಗೊಂಡು ಬಂದು ಇಟ್ಕೊಬಿಡ್ತಾರೆ. ಹೆಚ್ಚು ದೇವರುಗಳನ್ನ ಕೂಡ ನಾವು ಇಟ್ಕೋಬಾರ್ದು. ನಮಗ್ ಬೇಕಾಗಿರೋದು, ನಾವು ಇಷ್ಟಪಟ್ಟು ಪೂಜೆ ಮಾಡುವಂತಹ ಅಥವಾ ಕುಲದೇವರು, ಮನೆ ದೇವರು, ನಮಗ್ ಬೇಕಾಗಿರುವಂತಹ ಒಂದು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು. ಜೊತೆಗೆ ಈ ಬಿಳಿ ಬಣ್ಣ ಬಂದು ಕಾಮ್ನೆಸ್ ನ ಕೊಟ್ರೆ, ಜೊತೆಗೆ ನಮ್ದು ನೆಲದ ಬಣ್ಣ ನೀವು ಅಬ್ಸರ್ವ್ ಮಾಡ್ಬೋದು. ಈ ನೆಲದ ಬಣ್ಣ ಬಂದು ನಿಮ್ಗೆ ಮಣ್ಣಿನ ಬಣ್ಣ ಇದೆ. ಇದು ವುಡನ್ ಕಲರ್ ಅಥವಾ ವುಡನ್ ಫ್ಲೋರಿಂಗ್ ಕಲರ್ ಅಂತ ಹೇಳಿದ್ರೆ ಅವನು ಕೊಡ್ತಾನೆ. ಏನಕ್ಕೆ ಈ ಮಣ್ಣಿನ ಕಣ್ಣ ಅಥವಾ ಹಳದಿ ಬಣ್ಣ, ಹಳದಿ ಶೇಡ್ ಇರಬೇಕು ಅಂದ್ರೆ, ನಮ್ಮ ಭೂಮಿಯ ಬಣ್ಣ ಬಂದು ಹಳದಿ. ಅದರಿಂದ ನಾನು ಪೂಜೆ ಮಾಡುವಾಗ ಅರ್ಥ ಕನೆಕ್ಟ್ ಆಗಿರ್ಬೇಕು, ಗುರುತ್ವಾಕರ್ಷಣೆ ಶಕ್ತಿ. ಅದಕ್ಕೋಸ್ಕರ ಯಾವಾಗ್ಲೂ ಫ್ಲೋರಿಂಗ್ ಬಣ್ಣ ಬಂದು ವುಡ್ ಕಲರ್ ನ ಬಳಸ್ಬೇಕು. ಮತ್ತೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ದೇವ್ರ ಮನೆಗೆ ಮಲ್ಟಿ ಕಲರ್, ರೆಡ್, ಆ ಬಣ್ಣಗಳು ಎಷ್ಟು ರಿಫ್ಲೆಕ್ಟ್ ಆಗುತ್ತೋ ಅಷ್ಟು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಇಡೀ ಮನೆಗೆ ಬಳಸಬೇಕಾಗಿರುವಂತಹ ಬಣ್ಣದ ಬಗ್ಗೆ ವೀಕ್ಷಕರನ್ನ ತಿಳಿಸ್ಕೊಡ್ತೀನಿ. ಒಂದು ವಾಮ್ ಕಲರ್ ಇರಬೇಕು, ಇಲ್ಲ ವೈಟ್ ಕಲರ್ ಇರಬೇಕು. ಮತ್ತು ಬೆಳಿಗ್ಗೆ ಯಾವ್ದನ್ನ ಬಳಸಬೇಕು, ರಾತ್ರಿ ಯಾವ್ದನ್ನ ಬಳಸಬೇಕು. ಈಗ ಲೈಟಿಂಗ್ಸ್ ಜಾಸ್ತಿ ಇರುತ್ತೆ ಮಾರ್ನಿಂಗ್ ಟೈಮು, ಅವಾಗ ವಾಮ್ ಕಲರ್ ಬಳಸ್ಕೋಬೇಕು. ರಾತ್ರಿ ಆದಷ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ಬೇಕಾದ ಅವಶ್ಯಕತೆ ಇದ್ರೆ ವೈಟ್ ಕಲರ್ನ ಯೂಸ್ ಮಾಡಿ, ಇಲ್ಲ ನಾನು ಸ್ವಲ್ಪ ಕಾಮಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ವಾಮ್ ಕಲರ್ನ ಬಳಸಿ. ಮಲ್ಟಿ ಕಲರ್ಗಳನ್ನ ದಯವಿಟ್ಟು ಯೂಸ್ ನ ಮಾಡಬೇಡಿ. ಅದ್ರ ಜೊತೆಗೆ ದೇವ್ರ ಮನೆ ಮೇಲ್ಗಡೆ 7 feet ನಮ್ದು ದೇವ್ರ ಮನೆ ಕ್ಲೋಸ್ ಆಗಿದೆ, 7 ಅಡಿ ಕ್ಲೋಸ್ ಆಗಿದೆ. ತುಂಬಾ ನೋಡಿ, ದೇವ್ರ ಮನೆ ತುಂಬಾ ಶಾರ್ಟ್ ಆಗಿರುತ್ತೆ, ಅಂದ್ರೆ ಬಗ್ಗಡ್ ಹೋಗ್ಬೇಕು ಅಂತ ಯಾವಾಗ್ಲೂ ದೇವ್ರಿಗೆ ತಲೆ ಬಗ್ಸಿ ಹೋಗ್ಬೇಕು ಅನ್ನುವಂಥದ್ದು. ಕೊನೆ ಪಕ್ಷ ನೀವು 7 feet ದೇವ್ರ ಮನೆ ಮಾಡ್ಕೊಂಡು, ಈ 7 feet ಮೇಲೆ ಮತ್ತು ನಿಮ್ಮ ತಾರಸಿ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಮಾಡ್ಬೇಕು. ನಾವೇನ್ ಮಾಡಿದೀವಿ ಅಂದ್ರೆ, ಇದ್ರೊಳಗಡೆ ಪಿರಮಿಡ್ ಮಾಡಿದೀವಿ. ಪಿರಮಿಡ್ ಮಾಡ್ಬಿಟ್ಟು ಅದಕ್ಕೊಂದು ಶ್ರೀಚಕ್ರ ಕೊಟ್ಟಿದೀವಿ. ಅವಾಗ ಏನಾಗುತ್ತೆ, ಎನರ್ಜಿ ಇಲ್ಲೊಳಗಡೆನೆ ಕ್ರಿಯೇಟ್ ಆಗುತ್ತೆ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ವೀಕ್ಷಕರಿಗೆ ಹೇಳ್ಬೇಕು, ಈಗಿನ ಫ್ಯಾಷನ್ ಆರ್ಕಿಟೆಕ್ಟ್ ಡಿಸೈನ್ ಅಂತ ಹೇಳಿ ಸ್ಕೈಲೈಟ್ ಮಾಡ್ಬಿಡ್ತಾರೆ. ಅಂದ್ರೆ ಸೂರ್ಯನ ಬೆಳಕು ನೇರವಾಗಿ ದೇವ್ರ ಮನೆ ಬೀಳೋ ತರ ಮಾಡ್ಬಿಡ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನಕ್ಕೆ ಅಂದ್ರೆ, ದೇವ್ರ ಮನೆ ಯಾಕೆ, ನೀವು ಯಾವುದೇ ದೇವಸ್ಥಾನಗಳಲ್ಲಿ ನೋಡಿ, ಯಾಕೆ ಅವ್ರು ಸ್ಕೈಲೈಟ್ ಕೊಡಲ್ಲ ಗರ್ಭಗುಡಿ ಒಳಗಡೆಗೆ? ವಿಮಾನ ಗೋಪುರ ಯಾಕೆ ಮಾಡಿರ್ತಾರೆ? ಏನಕ್ಕೆ ಅಂದ್ರೆ, ಅಲ್ಲಿ ಪೂಜೆ ಮಾಡುವಂತ ಎನರ್ಜಿ ಅಲ್ಲಿ ಕ್ರೋಢೀಕರಿಸಬೇಕು, ಆ ಎನರ್ಜಿ ಆಚೆಗೆ ಬರ್ಬೇಕು. ಹಂಗೆ ಇಲ್ಲಿ ದೀಪದ ಬೆಳಕು, ಮಂತ್ರದ ಎನರ್ಜಿ ಕ್ರೋಢೀಕರಿಸಿ ಅದು ಒಳಗಡೆಗೆ ಫ್ಲೋ ಆಚೆಗೆ ಬರ್ಬೇಕಂದ್ರೆ ಇಡೀ ಮನೆಗೆ ಅದು ಸರ್ಕ್ಯೂಟ್ ಆಗ್ಬೇಕು. ಅದಕ್ಕೋಸ್ಕರ ದೇವ್ರ ಮನೆಗೆ ಯಾವುದೇ ಕಾರಣಕ್ಕೂ 7 feet ಕ್ಲೋಸ್ ಮಾಡ್ಬೇಕು ಏರಿಯಾನ. ನೋಡಿ, ಇಲ್ಲಿ ನಾವು ಕ್ಲೋಸ್ ಮಾಡಿದೀವಲ್ಲ, ಈ 7 feet ಯಾವಾಗ್ಲೂ ಕ್ಲೋಸ್ಡ್ ಏರಿಯಾ ಇರಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ದೇವ್ರ ಮನೆಯಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮೇಲ್ಗಡೆ ಹಳೆ ವಸ್ತುಗಳು, ಬಟ್ಟೆಗಳು ಮತ್ತು ಬೇಡದಿರಂತ ವಸ್ತುಗಳನ್ನ, ದೇವ್ರ ಮನೆ ವಸ್ತುಗಳನ್ನು ಕೂಡ ದೇವ್ರ ಮನೆ ಮೇಲಿಡಬಾರ್ದು. ಸ್ಪೇಸ್ ಕೂಡ ಮಾಡ್ಲೇಬಾರ್ದು. ಅದ್ರ ಜೊತೆಗೆ ದೇವ್ರ ಫೋಟೋಗಳನ್ನ ಎದುರು ಬದ್ರು ಇಡಬಾರ್ದು. ಈ ಕಡೆ ಒಂದು ಫೋಟೋ ಇಟ್ಬಿಟ್ಟಿರ್ತಾರೆ ಕೆಲವರು, ಈ ಕಡೆನೂ ಜೋಡಿಸ್ಬಿಟ್ಟಿರ್ತಾರೆ. ಒಂದು ಫೋಟೋದ ಎದುರು ಭಾಗದಲ್ಲಿ ಇನ್ನೊಂದು ಫೋಟೋವನ್ನು ಇಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲೊಂದು ಕಟ್ಟೆ, ದೇವ್ರದೊಂದು ಕಟ್ಟೆ, ದೇವರ ಕಟ್ಟೆ ಅಂತ ಕರಿತೀವಿ ನಾವು. ಆ ಕಟ್ಟೆ ಯಾವಾಗ್ಲೂ ಒಂದಿರಬೇಕು, ಇಲ್ಲ ಮೂರಿರಬೇಕು.
ಜೊತೆಗೆ ಆ ಕಟ್ಟೆಯಲ್ಲಿ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಕೆಳಗಡೆ ಡ್ರಾಯರ್ ಮಾಡ್ಬಿಟ್ಟಿರ್ತಾರೆ ನಮ್ದೆಲ್ಲ ಥಿಂಗ್ಸ್ ಗಳು ಇಟ್ಕೊಳಕ್ಕೆ. ಯಾವುದೇ ಕಾರಣಕ್ಕೂ ಆ ದೇವ್ರ ಮನೆ ಕೆಳಗಡೆ ಥಿಂಗ್ಸ್ ಗಳನ್ನ ಇಡೋ ತರ ಮಾಡಬಾರ್ದು, ಗಟ್ಟಿ ಇರ್ಬೇಕು. ಯಾಕೆಂದ್ರೆ ನಾವ್ ಇಲ್ಲಿ ಇಡುವಂತ ದೇವರು ಗ್ರೌಂಡ್ ಕನೆಕ್ಟ್ ಆಗಿರ್ಬೇಕು, ನೆಲಕ್ಕೆ ಕನೆಕ್ಟ್ ಆಗ್ಬೇಕು. ಅದಕ್ಕೋಸ್ಕರ ಅದನ್ನ ಯಾವಾಗ್ಲೂ ಗಟ್ಟಿಯಾಗಿ ಇಟ್ಟಿಗೆಯಲ್ಲಿ ಫಿಲ್ ಮಾಡಿಸ್ಬಿಡ್ಬೇಕು. ಮತ್ತೆ ಆ ಇಟ್ಟಿಗೆ ಹಾಕುವಾಗ ಅದಕ್ಕೆ ಸ್ವಲ್ಪ ನವರತ್ನ ಪಂಚಧಾತುಗಳನ್ನ ಹಾಕೊಳ್ಳೋದ್ರಿಂದ ದೇವ್ರ ಮನೆ ಎನರ್ಜೈಸ್ ಆಗುತ್ತೆ. ನೀವು ಚಿಕ್ಕದೇ ಮಾಡ್ಕೊಳ್ಳಿ ದೇವ್ರ ಮನೆನ, ಬಟ್ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಥಿಂಗ್, ದೇವ್ರ ಮನೆ ಮೇಲ್ಭಾಗದಲ್ಲಿ ಇನ್ನೊಂದು ಮನೆ ಏನಾದ್ರು ಇದ್ರೆ ಟಾಯ್ಲೆಟ್ ಮಾಡಬಾರ್ದು, ಇದನ್ನ ಗಮನ ಹರಿಸ್ಬೇಕು. ಮತ್ತೆ ದೇವ್ರ ಮನೆ ಅಕ್ಕಪಕ್ಕ ಟಾಯ್ಲೆಟ್ ಬರಬಾರ್ದು, ದೇವ್ರ ಮನೆ ಅಕ್ಕಪಕ್ಕ ಹಿಂಭಾಗದಲ್ಲಿ ಸ್ನಾನದ ಮನೆ ಮಾಡಬಾರ್ದು. ಇದನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡ್ರೆ 100% ಅವ್ರ ಮನೆ ಅಭಿವೃದ್ಧಿಯನ್ನ ಕಾಣುತ್ತೆ. ನಾವೇನ್ ಮಾಡಿದೀವಿ, ಅಡಿಗೆ ಮನೆಯ ನೈಋತ್ಯದಲ್ಲಿ ಸ್ಟೋರ್ ರೂಮ್ ಕೊಡ್ಬೇಕು. ಅದಕ್ಕೆ ದೇವ್ರ ಮನೆಯನ್ನ ಮುಂದಕ್ಕೆ ಇಟ್ಕೊಂಡು ದೇವ್ರ ಮನೆ ಹಿಂದ್ಗಡೆ ಪ್ರತಿನಿತ್ಯ ಉಪಯೋಗಿಸುವ ದವಸ ಧಾನ್ಯಗಳನ್ನ ಇಟ್ಕೊಂಡಿದೀವಿ. ದವಸ ಧಾನ್ಯಗಳು ಕೂಡ ದೇವರ ಸ್ವರೂಪ. ಅವಾಗ ಏನಾಯ್ತು, ನಮ್ಗೆ ಎನರ್ಜಿನೂ ಸಿಕ್ತಂಗಾಯ್ತು, ಜಾಗವನ್ನ ಯುಟಿಲೈಸ್ ಮಾಡ್ಕೊಂಡಂಗಾಯ್ತು, ದೇವ್ರ ಮನೆ ಕೂಡ ಪಾಸಿಟಿವ್ ಆಗಿರುತ್ತೆ. ನಿಮ್ಗೆ ನೋಡಿದ್ರೆ ಒಂದು ಫೀಲ್ ಆಗ್ತಾ ಇಲ್ವ ಈ ಜಾಗದಲ್ಲಿ? ಆಗ್ತಾ ಇದೆ, ಒಂದ್ ಕಾಂಬಿನೇಷನ್, ಒಂದು ವೈಬ್ರೇಷನ್ಸ್ ಇರುತ್ತೆ. ಅದಕ್ಕೋಸ್ಕರ ದೇವ್ರ ಮನೆಯನ್ನ ಹಿಂಗ್ ಮಾಡ್ಕೊಳ್ಳಿ. ಮತ್ತೆ ಬಣ್ಣಗಳು ಕೂಡ ನೀವು ನೋಡಿ, ನಾನು ಎಲ್ಲೂ ಕೂಡ ತುಂಬಾ ಡಾರ್ಕ್ ಬಣ್ಣಗಳನ್ನ ಬಳಸಿಲ್ಲ, ಲೈಟ್ ಆಗಿರ್ಬೇಕು ಯಾವಾಗ್ಲೂ. ಈಗ ಈ ರೀತಿಯಾಗಿ ದೇವ್ರ ಮನೆಯನ್ನ ಮಾಡ್ಕೋಬೇಕು.